ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ತಮ್ಮ 3 ವರ್ಷಗಳ ಸಾಧನಾ ಸಮಾವೇಶವನ್ನು ಇವತ್ತು 19ನೇ ತಾರೀಕು ಬೆಳಗ್ಗೆ ಆಯೋಜನೆ ಮಾಡಿದೆ. ಇನ್ನು 2 ದಿವಸ ತುಂಬಿದ್ರೆ ಈ ಸರ್ಕಾರಕ್ಕೆ ಸುಮಾರು 3 ವರ್ಷ ಸಂಪೂರ್ಣ ಆಗುತ್ತೆ. ಈ ಸಂದರ್ಭದಲ್ಲಿ ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಈ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಸುಮಾರು 2 ಲಕ್ಷ ಜನಗಳನ್ನು ಸೇರಿಸಿ ಒಂದು ಸಮಾವೇಶ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಕರೆಸಬೇಕು ಅಂತೇಳಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ. ಇವತ್ತು 3 ವರ್ಷ ನಿಮ್ಮ ಸರ್ಕಾರ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ಆ ಗ್ಯಾರಂಟಿ ಯೋಜನೆಯಲ್ಲೇ ನೀವು ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳಿಗೆ ಹಾಕುವಂಥದ್ದನ್ನೇ ನೀವು ಹಾಕಿಲ್ಲ. ಹೋದ ಒಂದು ಬಡ್ಜೆಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ 5,000 ಕೋಟಿ ಇನ್ನೂ ನಾವು ಹಾಕಿಲ್ಲ ಅಂತೇಳಿ ಒಪ್ಕೊಂಡಿದ್ದಾರೆ. ಅದನ್ನು ಅಸೆಂಬ್ಲಿಯಲ್ಲೂ ಕೂಡ ನಾವು ಪ್ರಶ್ನೆ ಮಾಡೋದು. ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ವರ್ಷ ಇನ್ನೂ 5,000 ಕೋಟಿ ನಾವು ಕೋತ ಆಗಿದೆ, ನಮ್ಮಲ್ಲಿ ಹಣ ಇರಲಿಲ್ಲ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಅಲ್ಲಿರುವಂಥ ಸಚಿವರು ಹೇಳ್ತಾರೆ, ಏನ್ರಿ ಇದೇನು ಸಂಬಳನೇನ್ರಿ ತಿಂಗಳು ಕೊಡೋದಕ್ಕೆ ಅಂತ ಹೇಳಿ ಒಬ್ಬರು ಸಚಿವರು ಜಾರ್ಜ್ ಅವರು ಹೇಳ್ತಾರೆ. ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಜನಗಳಿಗೆ ಕೊಡದೇ ಇಲ್ಲ ಅಂತ ಹೇಳಿದ್ರೆ, ನಾನು ಸರ್ಕಾರಕ್ಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾಕೆ ಈ ಯೋಜನೆಯನ್ನು ಘೋಷಣೆ ಮಾಡಬೇಕು? ಇವತ್ತು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಆಡಳಿತವನ್ನು ನಾವು ನೋಡಿದ್ರೆ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಇವತ್ತು ನಾನು ಹೇಳ್ತಿಲ್ಲ ಇದು ಭ್ರಷ್ಟಾಚಾರ. ಅಲ್ಲಿನ ಇವತ್ತಿನ ಗುತ್ತಿಗೆದಾರರು ಹೇಳ್ತಿದ್ದಾರೆ ಈ ಸರ್ಕಾರದಲ್ಲಿ 80% ಭ್ರಷ್ಟಾಚಾರ ಇದೆ ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರುಗಳು ಮತ್ತು ಗುತ್ತಿಗೆದಾರರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಕಾಲಮಿತಿಯಲ್ಲಿ ಹಣ ಕೊಡ್ತಿಲ್ಲ, ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ ಅಂತೇಳಿ. ಆಮೇಲೆ ನಮ್ಮ ಸರ್ಕಾರ ಇದ್ದಾಗ 40% ಆರೋಪ ಮಾಡಿದ್ರು. ಇವತ್ತು 80% ರಾಜ್ಯ ಸರ್ಕಾರದ ಮೇಲೆ ಆರೋಪ ಇದೆ. ಅದನ್ನು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅದ್ರ ಬಗ್ಗೆ ಆ ಗುತ್ತಿಗೆದಾರರು ಏನು ಇವತ್ತು ಹೇಳಿದ್ದಾರೆ ಅದ್ರ ಬಗ್ಗೆ ಕಾಮೆಂಟ್ಸೇ ಮಾಡೋದು. ಮೌನಂ ಸಮ್ಮತಿ ಲಕ್ಷಣಂ ಆ ಥರ ಇವತ್ತು ಇಬ್ಬರೂ ಕೂಡ ಅದ್ರ ಬಗ್ಗೆ ಏನೂ ಕೂಡ ಕಾಮೆಂಟ್ಸ್ ಮಾಡಿದ್ರೆ ಗುಮ್ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಇರೋದ್ರಿಂದ ಈ ಸರ್ಕಾರದಲ್ಲಿ ಯಾವುದೇ ವರ್ಚಸ್ಸು, ಒಂದು ಬಿಗಿ ಆಡಳಿತ ಇಲ್ಲ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗಿದೆ. 2013ರಿಂದ 2018ರವರೆಗಿದ್ದಂಥ ಸಿದ್ದರಾಮಯ್ಯನವರು ಇವಾಗಿಲ್ಲ ಅಂತೇಳಿ ನಾನು ಹೇಳ್ತಿಲ್ಲ, ನಮ್ಮ ತುಮಕೂರು ಜಿಲ್ಲೆಯವರಾದಂಥ KN ರಾಜಣ್ಣವರೇ ಇವತ್ತು ಹೇಳಿದ್ದಾರೆ. ಇದು ತೋರಿಸುತ್ತೆ ಸಿದ್ದರಾಮಯ್ಯನವರ ದೌರ್ಬಲ್ಯ ಮತ್ತು ದುರಾಡಳಿತವನ್ನು ಇದರಲ್ಲಿ ನಾವು ಕಾಣ್ಬೋದು. ಸರ್ಕಾರವನ್ನು ಈ ದೇಶದವರು ಅರ್ಬಿಗೆ ಹಾಕುವಂಥ ಕಾಲ ಬಂದಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಈ ಸಾಧನಾ ಸಮಾವೇಶ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದಿಡೀ ಮಣ್ಣಾಕಕ್ಕೂ ಹಣ ಇಲ್ಲ. ಪರಮೇಶ್ ಸಾಹೇಬರು ಹೇಳಿದ್ರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ. 3 ವರ್ಷದಿಂದ ರೈಲು ಅಳಿಲ ಮೇಲೆ ಇಲ್ಲದೆ ಹೋಗ್ತಾ ಇದೆ. ಆಮೇಲೆ ಕ್ರಿಕೆಟ್ ಸ್ಟೇಡಿಯಂ ಪೂಜೆ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕ್ರಿಕೆಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಲಿಲ್ಲ. 3 ವರ್ಷದಿಂದನೂ ಸಿದ್ದರಾಮಯ್ಯನವರು ಇಲ್ಲಿ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ, ಪರಮೇಶ್ವರವ್ರು ಕರ್ಕೊಂಬರ್ತಿದ್ದಾರೆ ಗೊತ್ತಿಲ್ಲ. ಸಾಧನಾ ಸಮಾವೇಶ ಇಲ್ಲೇ ಯಾಕೆ ಮಾಡ್ತಾರೆ? ಪರಮೇಶ್ವರವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡ್ತಿದ್ದಾರಾ, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆಗಬೇಕು ಅಂತ ಮಾಡ್ತಿದ್ದಾರಾ? ಅದು ಭಗವಂತನಿಗೆ ಗೊತ್ತು. ಪರಮೇಶ್ವರ್ ಸಾಹೇಬರು ನಾನು ಹೇಳೋದಿಷ್ಟೇ, ನೀವು ಸಿದ್ದರಾಮಯ್ಯನವ್ರು ಕರ್ಕೊಂಬಂದಿದ್ದೀರಾ. ನೀವು ಸಿದ್ದರಾಮಯ್ಯನ ಕರ್ಕೊಂಬಂದಾಗ ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೀರಾ. ಆ ಕೆಲಸಗಳಿಗೆ ಏನಾದ್ರು ₹1 ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ. ನಾವು ಅವತ್ತು ನಿಮ್ಮ ಜೊತೆ ಬಂದು ಭಾಗವಹಿಸ್ತೇವೆ. ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಅನುದಾನ ಇಲ್ಲಿವರೆಗೂ ₹5 ಬಿಡುಗಡೆ ಆಗಿಲ್ಲ, ₹10 ಹಣನೂ ಬಂದಿಲ್ಲ. ನಾವು ಮುಖ ತೋರ್ಸೋಕ್ಕಾಗ್ತಿಲ್ಲ. ಕ್ಷೇತ್ರದಲ್ಲಿ ಒಂದು ಬಡವ್ರಿಗೊಂದು ಮನೆ ಕೊಡಲಿಲ್ಲ, ಬಡವ್ರಿಗೊಂದು ಸೈಟ್ ಕೊಡಲಿಲ್ಲ, ಬಡವ್ರಿಗೊಂದು ಹಕ್ಕುಪತ್ರ ಕೊಡಲಿಲ್ಲ, ಒಂದು ಬಡವ್ರಿಗೆ 25 kV TC ಕೊಡಲಿಲ್ಲ. ಇವತ್ತು ಕೂಡ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹಧನ ಮತ್ತು ಪ್ರೋತ್ಸಾಹಧನ ಜೊತೆಗೆ ಇದು ಬೋನಸ್ ಇವತ್ತು ಕೊಟ್ಟಿಲ್ಲ. 117 ಪಿಂಚಣಿದಾರರುಗಳಿದ್ದಾರೆ, 17 ವೆರೈಟೀಸ್ ಆಫ್ ಪಿಂಚಣಿದಾರಿದ್ದಾರೆ. ತಿಂಗಳಿಗೆ 848 ಕೋಟಿ ಬೇಕು. 3 ತಿಂಗಳಿಂದ ಪೆನ್ಷನ್ವರೆಗೂ ದುಡ್ಡು ಕೊಟ್ಟಿಲ್ಲ. ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಈ ದಿವಾಳಿ ಮುಚ್ಕೊಳ್ಳೋಕ್ಕೆ ಜನಗಳಿಗೆ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ಮಂಗಪೂಜೆ ಇರ್ತಾವ್ರೆ. ಇವತ್ತು ಸಮಾವೇಶ ಮಾಡೋಕ್ಕೆ ದುಡ್ಡಿಲ್ಲ. ಯಾವುದೋ ಪಾಪ ಭೂಸ್ವಾಧೀನ ಮಾಡ್ಕೊಂಡಿರೋಂಥ ದುಡ್ಡನ್ನು ತಗೊಂಬೋದು, ಆ ಬಡ್ಡಿ ದುಡ್ಡಿಗೆ ಕಣ್ಣ ಹಾಕೋರು. ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಈ ಸಾಧನಾ ಸಮಾವೇಶ ಅಲ್ಲ, ಇದು
ಶೂನ್ಯ ಸಮಾವೇಶ, ಕರ್ನಾಟಕ ರಾಜ್ಯವನ್ನು ದಿವಾಳಿ ತಗೊಂಡೋಗುವಂಥ ಸಮಾವೇಶ ಆಗಿದೆ. ಅದರಿಂದ ಇದನ್ನು ನಾವು ವಿರೋಧಿಸ್ತೀವಿ, ಇದನ್ನು ನಾವು ಬಾಯ್ಕಾಟ್ ಮಾಡ್ತೀವಿ. ನಾವು BJPಯವರು ಈ ಸಾಧನಾ ಸಮಾವೇಶಕ್ಕೆ ಹೋಗಲ್ಲ ಅಂತ ಹೇಳಿ ಆಗ್ರಹ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ಬಂದಂಥ ಎಲ್ಲ ಪತ್ರಿಕೆ ನಾಳೆ ಹೋರಾಟ ಮಾಡ್ತೀರಾ ಸರ್? ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ ನಾಳೆ ಹೋರಾಟ ಇರುತ್ತಾ ಸರ್? ಏನು ಬಾಯ್ಕಾಟೆ ಹೋರಾಟ, ಈ ಸಮಾವೇಶ ಜನ ವಿರೋಧಿ ಸಮಾವೇಶ, ರೈತ ವಿರೋಧಿ ಸಮಾವೇಶ, ಬಡವರ ವಿರೋಧಿ ಸಮಾವೇಶ, ಇದು ಶೂನ್ಯ ಸಮಾವೇಶ. ಸರ್ಕಾರ ದಿವಾಳಿಯಾಗಿದೆ, ಸರ್ಕಾರದ ಸಮಾವೇಶ ಮಾಡೋಕ್ಕೆ ದುಡ್ಡಿಲ್ಲ. ಅಂತಲ್ಲಿ ಸಮಾವೇಶ ಯಾವ ಸುಖಾರ್ಥಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ನಾಳೆ ಭಾಷಣದಲ್ಲಿ ಹೇಳಬೇಕು. ಶಾಪ ವಿಮೋಚನೆ ಆಗುತ್ತೆ ಸರ್ಕಾರ ಅಂದ್ರಲ್ಲ, ಹೇಳಿದ್ದೇನೆ. ಯಾರು ಕೃಷ್ಣಪ್ಪನವರಿಗೆ ಮತ್ತೆ ಸುರೇಶ್ ಬಾಬು ಅವರಿಗೆ ನಾವ್ಯಾರು ಭಾಗವಹಿಸಬಾರ್ದು ಅಂತೇಳಿ. ಇದರಿಂದ ಭಾಗವಹಿಸೋದ್ರಿಂದ ನಮ್ಗೇನು ಇದರಿಂದ ಸಾಧನೆ ಇಲ್ಲ. ಇದು ಶೂನ್ಯ ಸಮಾವೇಶ, ಜನ ವಿರೋಧಿ ಸಮಾವೇಶ.